ಬಿಟ್ಕಾಯಿನ್ ಹಗರಣ. ಇದು ರಾಜ್ಯದಲ್ಲಿ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಈ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕರುಗಳು ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ಇಡಿ ದಾಳಿಯ ನಂತರ ಮಾತನಾಡಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಬಿಟ್ಕಾಯಿನ್ ಹಗರಣವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು 3 ವರ್ಷ ಆಗಿದೆ. ಅವರು ಅವತ್ತು ಮಾಡಿದಂತಹ ಆರೋಪಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ನಂತರ ನಡೆದಿಲ್ಲ. ಇದರ ನಡುವೆ ಇವತ್ತು ಇಡಿ ದಾಳಿ ನಡೆಸಿದೆ ಕಾಂಗ್ರೆಸ್ ನಾಯಕರುಗಳ ಮನೆಗಳ ಮೇಲೆ. ಇಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ಕಿಂಗ್ ಪಿನ್ ಆಗಿರುವಂತಹ ಶ್ರೀಕಿ ಜೊತೆಗೆ ನಂಟು ಹೊಂದಿದ್ರು ಅಂತ ಹೇಳಲಾಗಿರುವ ಎನ್.ಎ. ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರ ಮನೆ, ಹ್ಯಾರಿಸ್ ಅವರ ಮನೆ, ಹ್ಯಾರಿಸ್ ಅವರ ಇನ್ನೊಬ್ಬ ಪುತ್ರನ ಮನೆ, ಇನ್ನೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕ ರೆಹಮಾನ್ ಖಾನ್ ಅವರ ಮಗನ ಮನೆ, ಹೀಗೆ 17 ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದೆ ಈಗ ಬಿಟ್ಕಾಯಿನ್ ಹಗರಣ. 2021ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಶ್ರೀಕಿಯನ್ನ ಬಂಧಿಸಲಾಗಿತ್ತು. ಶಾಸಕ ಎನ್.ಎ. ಹ್ಯಾರಿಸ್ ಮಗ ಮೊಹಮ್ಮದ್ ನಲ್ಪಾಡ್ ಮನೆ, ಕಚೇರಿ ಇವುಗಳೆಲ್ಲದರ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಹ್ಯಾಕರ್ ಶ್ರೀಕಿ ಮನೆ ಸೇರಿದಂತೆ ಬೆಂಗಳೂರಿನ 17 ಸ್ಥಳಗಳಲ್ಲಿ ರೇಡ್ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು ಬಿಟ್ಕಾಯಿನ್ ಹಗರಣ. ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮಗ ಮೊಹಮ್ಮದ್ ನಲ್ಪಾಡ್ ಅವರ ಮನೆ, ಕಚೇರಿಗಳು, ಹ್ಯಾಕರ್ ಶ್ರೀಕಿಯ ಮನೆ ಸೇರಿದಂತೆ ಬೆಂಗಳೂರಿನ 17 ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ರೇಡ್ ಅನ್ನುವ ಪ್ರಶ್ನೆ ಮೂಡುವಂಥದ್ದು ಸಹಜ, ಸರ್ವೇ ಸಾಮಾನ್ಯ. ಇಲ್ಲಿ ಯಾರಿಗೆಲ್ಲ ಇಟಿ ತಗಲಿದೆ ಅನ್ನೋದನ್ನು ನಾವು ಮೊದಲಿಗೆ ನೋಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಇಡಿ ಇವತ್ತು ದಾಳಿ ನಡೆಸಿರುವಂಥದ್ದು ಶ್ರೀಕಿ ಮನೆ ಮೇಲೆ, ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ. ಕಾಂಗ್ರೆಸ್ನ ಶಾಂತಿನಗರ ಕ್ಷೇತ್ರದ ಶಾಸಕರು, ಬಿಡಿಎ ಅಧ್ಯಕ್ಷರು ಆಗಿರುವಂತಹ ಎನ್.ಎ. ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ದಾಳಿ ನಡೆಸಿದ್ದಾರೆ. ನಲ್ಪಾಡ್ ಗ್ರೂಪ್ ಆಫ್ ಕಂಪನೀಸ್ನ MD ಕೂಡ ಆಗಿದ್ದಾರೆ. ಹಾಗಾಗಿ ನಲ್ಪಾಡ್ ಗ್ರೂಪ್ ಆಫ್ ಕಂಪನೀಸ್ನ MD ಆಗಿರುವಂತಹ ಎನ್.ಎ. ಹ್ಯಾರಿಸ್, ನಲ್ಪಾಡ್ ಗ್ರೂಪ್ನ ಹಲವು ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಮೊಹಮ್ಮದ್ ನಲ್ಪಾಡ್, ಹ್ಯಾರಿಸ್ ಅವರ ಪುತ್ರ, ಕಾಂಗ್ರೆಸ್ನ ಯುವ ಮುಖಂಡ ಮೊಹಮ್ಮದ್ ನಲ್ಪಾಡ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಹ್ಯಾಕರ್ ಶ್ರೀಕಿಗೆ ಮೊಹಮ್ಮದ್ ನಲ್ಪಾಡ್ ಸ್ನೇಹಿತ, ಯಾಕಂದ್ರೆ ಇವರಿಬ್ಬರ ನಡುವೆ ಹಣಕಾಸಿನ ವ್ಯವಹಾರವೂ ಕೂಡ ಇದೆ ಅನ್ನುವಂಥದ್ದು. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಬೇಕಾದಂತಹ ಸಾಕ್ಷ್ಯಗಳು ಕೂಡ ಈ ಹಿಂದೆನೇ ಇದ್ವು. ಇಲ್ಲಿ ಕೇವಲ ಮೊಹಮ್ಮದ್ ನಲ್ಪಾಡ್ ಮಾತ್ರ ಅಲ್ಲ, ಮೊಹಮ್ಮದ್ ಸಹೋದರ ಫಾರೂಕ್ ನಲ್ಪಾಡ್, ಶಾಸಕ ಹ್ಯಾರಿಸ್ ಅವರ 2ನೇ ಮಗ, ಇವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಫಾರೂಕ್ ಅವರಿಗೆ ಸಂಬಂಧಪಟ್ಟಂತೆಯೂ ಕೂಡ. ಇನ್ನು ಅಕೀಬ್ ಖಾನ್, ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ, ರೆಹಮಾನ್ ಖಾನ್ ಅವರ ಮೊಮ್ಮಗ, ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ, ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ, ಈತನನ್ನ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಅಂತೇಳಿ ಗುರುತಿಸಲಾಗಿದೆ. ಯಾಕಂದ್ರೆ ಈತ ನೇರವಾಗಿ ಹ್ಯಾಕ್ ಮಾಡ್ತಾ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿದ್ದಾವೆ. ಇಲ್ಲಿ ಬಿಟ್ಕಾಯಿನ್ ಕೇಸ್ ಏನು ಅನ್ನೋದನ್ನು ನಾವು ಗಮನಿಸಬೇಕು. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಯಶೋಧ ಅನ್ನುವ ಮಹಿಳೆ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಪ್ರಕಾರ ಹಣ ಪಡೆದು ವಂಚಿಸಲಾಗಿದೆ ಅಂತ ಯಶೋಧ ಅವರು ಶ್ರೀಕಿ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ. ಇಲ್ಲಿ ಅಶೋಕನಗರ ಠಾಣೆಯಲ್ಲಿ ಶ್ರೀಕಿ ಸೇರಿದಂತೆ 3 ವಿರುದ್ಧ FIR ದಾಖಲಾಗುತ್ತೆ. ಹಣ ಪಡೆದು ವಂಚಿಸಿರ್ತಕ್ಕಂಥ ಹೂಡಿಕೆಗೆ ಸಂಬಂಧಪಟ್ಟಂತೆ ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ ಹಾಗೂ ಅಜಿತ್ ಖಂಡೇಲ್ವಾಲಾ ವಿರುದ್ಧ FIR ದಾಖಲಾಗಿರುತ್ತೆ 2020ರಲ್ಲಿ. 28 ಲಕ್ಷ ರೂಪಾಯಿಯನ್ನು ಹೂಡಿದ್ರೆ 45 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಆರೋಪಿಗಳು ಯಶೋಧ ಅವರನ್ನ ನಂಬಿಸಿದ್ರು ಅನ್ನೋ ಕಾರಣಕ್ಕಾಗಿ ಯಶೋಧ ಅವರು ಹೂಡಿಕೆಯನ್ನು ಮಾಡಿರ್ತಾರೆ.
ಆದರೆ ವಂಚಿಸಲಾಗಿದೆ ಅನ್ನುವಂಥದ್ದು ಯಶೋಧ ಅವರು ಮಾಡಿದಂತಹ ದೂರು. ಬಿಟ್ಕಾಯಿನ್ಗೆ ಯಶೋಧರಿಂದ ಹಣ ಹೂಡಿಸಿದ್ದಂತಹ ಆರೋಪಿಗಳು. ಇದು ಶ್ರೀಕಿ ಆ್ಯಂಡ್ ತಂಡದಿಂದ ಆಗಿರುವಂತಹ ಮಾಡಿದ್ದಾರೆ ಎನ್ನಲಾಗಿರುವ ಹಣ ಹೂಡಿಕೆಯ ವಂಚನೆಯ ಪ್ರಕರಣ. ನಂತರ ಹಣ ಮತ್ತು ಲಾಭ ನೀಡದೆ ಈ ಗ್ಯಾಂಗ್ ಯಶೋಧ ಅವರನ್ನ ವಂಚಿಸುತ್ತೆ ಅಂತ ಹೇಳಿ. ಹಣನೂ ಕೊಡಲ್ಲ, ಲಾಭವೂ ಕೊಡಲ್ಲ. 28 ಲಕ್ಷನೂ ಇಲ್ಲ, 45 ಲಕ್ಷನೂ ಇಲ್ಲ. ಈ ರೀತಿಯಾಗಿ ವಂಚಿಸ್ತಾರೆ. ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕಿಂಗ್ ಅನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. ವಿಶೇಷವಾಗಿ ಶ್ರೀಕಿ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಶ್ರೀಕಿ ಬಿಟ್ಕಾಯಿನ್ ಅನ್ನ ಹ್ಯಾಕಿಂಗ್ ಮಾಡ್ತಾ ಇದ್ದ ಅಂತ ಹೇಳಿ. ಆದರೆ ಈ ಪ್ರಕರಣದಲ್ಲಿ ನಲ್ಪಾಡ್ ಬೆನ್ನು ಬಿದ್ದಿದ್ದು ಹೇಗೆ ಅನ್ನೋದನ್ನು ನಾವು ಗಮನಿಸಬೇಕು. ಶ್ರೀಕಿಗೂ ನಲಪಾಡ್ಗೂ ಏನು ನಂಟು ಅನ್ನೋದರ ಬಗ್ಗೆ ನಾವು ಗಮನಿಸಬೇಕು. ನಲ್ಪಾಡ್ ಸಹೋದರ ಫಾರೂಕ್ ನಲ್ಪಾಡ್ ಕ್ಲಾಸ್ಮೇಟ್ ಆಗಿದ್ದಂತಹ ಶ್ರೀಕಿ, ಮೊಹಮ್ಮದ್ ನಲ್ಪಾಡ್ನ ಸಹೋದರ ಫಾರೂಕ್ ನಲ್ಪಾಡ್ನ ಕ್ಲಾಸ್ಮೇಟ್ ಈ ಶ್ರೀಕಿ, ಅಂದ್ರೆ ಹ್ಯಾರಿಸ್ ಅವರ 2ನೇ ಪುತ್ರನ ಕ್ಲಾಸ್ಮೇಟ್. ಇದೇ ಕಾರಣಕ್ಕೆ ಮೊಹಮ್ಮದ್ ನಲ್ಪಾಡ್ಗೂ ಶ್ರೀಕಿ ಹತ್ತಿರವಾಗಿದ್ದ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಫಾರೂಕ್ ಹಾಗೇನೆ ಶ್ರೀಕಿ. ಅದರಿಂದಾಗಿ ಮೊಹಮ್ಮದ್ ನಲ್ಪಾಡ್ಗೂ ಕೂಡ ಸಂಪರ್ಕಕ್ಕೆ ಬರ್ತಾನೆ ಈ ಶ್ರೀಕಿ. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಮುಂಬೈ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳಿಸಿದ್ದ ಅನ್ನುವಂತಹ ಆರೋಪವೂ ಕೂಡ ಈ ಹಿಂದೆ ಕೇಳಿ ಬಂದಿತ್ತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಮುಂಬೈ ಮೂಲದ ವ್ಯಕ್ತಿಗೆ ಶ್ರೀಕಿ ಕಳಿಸ್ತಾ ಇದ್ದ ಅಂತ ಹೇಳಿ. ಅಷ್ಟೇ ಅದೇ ಮುಂಬೈ ವ್ಯಕ್ತಿಯಿಂದ ನಲ್ಪಾಡ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ವರ್ಗಾವಣೆ ಆಗುತ್ತೆ. ಯಾವ ಬಿಟ್ಕಾಯಿನ್ ಅನ್ನು ಹ್ಯಾಕ್ ಮಾಡಿರ್ತಾನೆ ಅದನ್ನ ಟ್ರಾನ್ಸಾಕ್ಷನ್ ಮುಂಬೈ ವ್ಯಕ್ತಿಗೆ ಹೋಗುತ್ತೆ. ಆ ಮುಂಬೈ ವ್ಯಕ್ತಿಯ ಕಡೆಯಿಂದ ಮೊಹಮ್ಮದ್ ನಲ್ಪಾಡ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಬಂದಿರುತ್ತೆ. ತನಿಖೆಗಳಿದಂತಹ ಪೊಲೀಸರಿಗೆ ನಲ್ಪಾಡ್ ಪಾತ್ರದ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ಅಂದ್ರೆ ನಲ್ಪಾಡ್ ಈ ಒಂದು ಪ್ರಕರಣದಲ್ಲಿ ಶ್ರೀಕಿಯ ಜೊತೆಗೆ ಹಣಕಾಸಿನ ವಹಿವಾಟು ಹೊಂದಿರುವುದರ ಬಗ್ಗೆ ದಾಖಲೆಗಳು ತನಿಖಾಧಿಕಾರಿಗಳಿಗೆ ಸಿಕ್ಕಿರುತ್ತೆ. ಹಾಗಿದ್ರೂ ಪ್ರಕರಣದಲ್ಲಿ ಪ್ರಭಾವಿಗಳ ಬಗ್ಗೆ ಮಾಹಿತಿ ತಿಳಿದು SITಗೆ ಈ ಕೇಸನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿರುತ್ತೆ. ಪ್ರಕರಣದಲ್ಲಿ ಬಹಳಷ್ಟು ಪ್ರಭಾವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಇದೇ ಕಾರಣಕ್ಕಾಗಿ SITಗೆ ಕೇಸ್ ವರ್ಗಾವಣೆ ಆಗಿದೆ. ತನಿಖೆ ವೇಳೆ ಹಣ ವಾಪಸ್ ನೀಡುವುದಾಗಿ ನಲ್ಪಾಡ್ ಕೂಡ ಹೇಳಿದ್ರು. ಅಂದರೆ ಶ್ರೀಕಿಯಿಂದ ಬಂದಿರುವಂತಹ ಹಣವನ್ನು ವಾಪಸ್ ಮಾಡ್ತೀನಿ ಅನ್ನುವಂಥದ್ದನ್ನ ಮೊಹಮ್ಮದ್ ನಲ್ಪಾಡ್ ಹೇಳ್ಕೊಳ್ತಾರೆ. ಮೊಹಮ್ಮದ್ ನಲ್ಪಾಡ್ ಅವರನ್ನು ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿರುವಂಥದ್ದು ಕೂಡ ಗೊತ್ತಿದೆ, ವಿಚಾರಣೆ ನಡೆಸಿರುವಂಥದ್ದು ಕೂಡ ಗೊತ್ತಿದೆ. ಇವರಿಗೂ ಹಣದ ರಿಕವರಿ ಕೂಡ ಆಗಿಲ್ಲ, ಅಂತಿಮ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಲ್ಲ. ಈ ಪ್ರಕರಣದ ಬಗ್ಗೆನೇ ಕಾಂಗ್ರೆಸ್ನವರು ಪ್ರತಿಪಕ್ಷದಲ್ಲಿದ್ದಾಗ ಪ್ರಸ್ತಾಪಿಸ್ತಾ ಇದ್ದಂಥದ್ದು. ಅಂದರೆ ಇದರಲ್ಲಿ ಕೇವಲ ಮೊಹಮ್ಮದ್ ನಲ್ಪಾಡ್ ಮಾತ್ರ ಅಲ್ಲ, ಇದರಲ್ಲಿ ಬಿಜೆಪಿಯ ಪ್ರಭಾವಿ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದಾರೆ, ಅವರ ಪುತ್ರರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಖಾತೆಗೆ ಹಣ ವರ್ಗಾವಣೆ ಆಗಿದ್ರು ನಲ್ಪಾಡ್ ಆರೋಪಿ ಮಾಡೋದಕ್ಕೆ ಇಲ್ಲಿ SIT ಅವರು ಕೂಡ ಮೀನಾಮೇಷವನ್ನ ಎಣಿಸ್ತಾ ಕೂತಿದ್ದಾರೆ. ಮೊಹಮ್ಮದ್ ನಲ್ಪಾಡ್ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ, ಆರೋಪಿಯನ್ನಾಗಿ ಪರಿಗಣಿಸೋದಕ್ಕೆ ಮೀನಾಮೇಷವನ್ನ ಎಣಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ನಲ್ಪಾಡ್ಗೆ SIT ರಿಲೀಫ್ ಕೊಡ್ತಾ ಇದೆ ಅನ್ನುವಂತಹ ಒಂದು ಅನುಮಾನವೂ ಕೂಡ ವ್ಯಕ್ತವಾಗಿತ್ತು. ಆಡಳಿತದಲ್ಲಿದ್ದಾಗ ಒಂದು ನಿಲುವು, ಪ್ರತಿಪಕ್ಷದಲ್ಲಿದ್ದಾಗ ಒಂದು ನಿಲುವು. ಇಲ್ಲಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ರಕ್ಷಣೆಗೆ ಕಾಂಗ್ರೆಸ್ನವರು ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇದರ ನಡುವೆನೇ ಬಿಟ್ಕಾಯಿನ್ ವಿಚಾರದಲ್ಲಿ ಕೇಸನ್ನ ED ಅವರು ದಾಖಲಿಸಿಕೊಂಡಿದ್ದಾರೆ, ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಹಿವಾಟಿನ ಜಾಲ ಇದು. ಈ ಕಾರಣಕ್ಕಾಗಿಯೇ ಬಿಟ್ಕಾಯಿನ್ ವಿಚಾರದಲ್ಲಿ ಕೇಸ್ ದಾಖಲಿಸಿಕೊಂಡಿದೆ ED. ಇದು EDಯ ತನಿಖೆಯ ವ್ಯಾಪ್ತಿಗೂ ಕೂಡ ಬರುವಂತಹ ಅಂಶನೇ. ಹೀಗಾಗಿ ಕೇಸ್ ಪತ್ತೆಯಾಗುವುದಕ್ಕೆ 6 ವರ್ಷಗಳ ಮುಂಚೆಯಿಂದಲೂ ಕೂಡ ಶ್ರೀಕಿ ಸಂಪರ್ಕದಲ್ಲಿ ಮೊಹಮ್ಮದ್ ನಲ್ಪಾಡ್ ಇದ್ದಿದ್ದರ ಬಗ್ಗೆಯೂ ಕೂಡ ಮಾಹಿತಿಗಳಿದ್ದಾವೆ. ಅಂದರೆ ಶ್ರೀಕಿ ಮತ್ತು ಮೊಹಮ್ಮದ್ ನಲ್ಪಾಡ್ ನಡುವೆ ಈ ಬಿಟ್ಕಾಯಿನ್ ಹಗರಣಕ್ಕಿಂತ ಪೂರ್ವದಲ್ಲೂ ಕೂಡ ನಂಟಿರುತ್ತೆ, ಅವರಿಗೆ ಪರಿಚಯ ಇರುತ್ತೆ. ಈ ಅವಧಿಯಲ್ಲಿ ಅಂದರೆ ಬಿಟ್ಕಾಯಿನ್ ಹಗರಣಕ್ಕಿಂತ ಮುಂಚಿತ ಅವಧಿಯಲ್ಲಿ, ಪೂರ್ವಾವಧಿಯಲ್ಲಿನೇ ನಲ್ಪಾಡ್ ಮತ್ತು ಶ್ರೀಕಿ ಮಧ್ಯೆ ಒಟ್ಟು 4.65 ಕೋಟಿ ರೂಪಾಯಿಗಳ ಹಣ ಕೈ ಬದಲಾಗಿರೋದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. 4.65 ಕೋಟಿ ರೂಪಾಯಿಯಷ್ಟು ಹಣ ನಲ್ಪಾಡ್ ಮತ್ತು ಶ್ರೀಕಿ ಮಧ್ಯೆ ಕೈ ಬದಲಾಗಿರೋದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಹೀಗೆ ಇವರ ಆದರೆ ಬಿಟ್ಕಾಯಿನ್ ಹಗರಣಕ್ಕೂ ಈ ಹಣಕ್ಕೂ ಸಂಬಂಧದ ಬಗ್ಗೆ ಯಾವುದೇ ಖಚಿತತೆ ಇಲ್ಲ.
ಅವರ ನಡುವೆ ಕೋಟ್ಯಾಂತರ ರೂಪಾಯಿ ಹಣ ಹರಿದಾಡಿದ್ರು ಕೂಡ ಅದು ನೇರವಾಗಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದ್ದ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಇದು ಸ್ಪಷ್ಟವಾಗಿರುವಂಥದ್ದು. ಅಂದರೆ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿರುವಂಥದ್ದು ನಿಜಕ್ಕೂ ಆ ರೀತಿಯಾಗಿ ಏನಾದ್ರು ಇದೆಯಾ, ಬಿಟ್ಕಾಯಿನ್ ಹಗರಣಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂದರೆ ಎಸ್ಟಾಬ್ಲಿಷ್ ಮಾಡಬೇಕಾಗಿರುವಂಥದ್ದು ತನಿಖಾ ತಂಡಗಳ ಜವಾಬ್ದಾರಿ. ಈ ಶ್ರೀಕಿ ಯಾರು ಅನ್ನೋದನ್ನು ನಾವು ಗಮನಿಸಬೇಕು. 2020-21 ಈ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಬಂಧನಕ್ಕೆ ಒಳಗಾಗ್ತಾನೆ. ಈತ ನೋಡೋದಕ್ಕೆ ಯಾವ ರೀತಿಯಲ್ಲಿದ್ದನೋ ಅದೇ ರೀತಿಯಾದಂತಹ ಪ್ರಕರಣದಲ್ಲಿ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಶ್ರೀಕಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹಾಗೆ ಸಿಸಿಬಿ ಪೊಲೀಸರು ಬಂಧಿಸಿದಂತಹ ಸಂದರ್ಭದಲ್ಲಿನೇ ಈತ ನಡೆಸ್ತಾ ಇದ್ದಂತಹ ದಂಧೆ ಯಾವುದು ಅನ್ನೋದು ಗೊತ್ತಾಗಿದೆ. ಆವಾಗಲೇ ಗೊತ್ತಾಗಿದ್ದು ಈತ ಬಿಟ್ಕಾಯಿನ್ ಅನ್ನ ದಂಧೆ ನಡೆಸ್ತಾ ಇದ್ದಾನೆ, ಬಿಟ್ಕಾಯಿನ್ ನ ಹ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ, ಹ್ಯಾಕರ್ ಆಗಿ ಈತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಿ ತೆಗೆಯುವಂಥದ್ದಲ್ಲ, ಬಿಟ್ಕಾಯಿನ್ ಅನ್ನ ದಂಧೆ ನಡೆಸ್ತಾ ಇರುವುದು. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಕಿ ಹ್ಯಾಕಿಂಗ್ ಕೃತ್ಯ ಬಯಲಾಗಿತ್ತು. ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈತ ಹ್ಯಾಕಿಂಗ್ ಮಾಡ್ತಾ ಇದ್ದ ಅನ್ನುವ ಅಂಶ ಬಯಲಾಗಿತ್ತು. ಹೀಗೆ ಡ್ರಗ್ಸ್ ಪ್ರಕರಣದಿಂದ ಅದು ಬಿಟ್ಕಾಯಿನ್ ಹಗರಣದ ಕಡೆಗೆ ಹೋಯಿತು. ಬಿಟ್ಕಾಯಿನ್ ಕದ್ದು ಅಕ್ರಮವಾಗಿ ಮಾರಾಟ ಮಾಡಿದಂಥ ಆರೋಪವೂ ಕೂಡ ಆಗ ಶ್ರೀಕಿಯ ವಿರುದ್ಧ ಕೇಳಿಬಂತು. ಶ್ರೀಕಿ ಈ ರೀತಿಯಾಗಿ ಹಣವನ್ನ ವಹಿವಾಟನ್ನ ಮಾಡ್ತಾ ಇದ್ದಾನೆ, ಈತ ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡಿ ವಹಿವಾಟು ಮಾಡ್ತಿದ್ದಾನೆ. ಶ್ರೀಕಿಗೆ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆಯೂ ಕೂಡ ಲಿಂಕ್ ಇರುವಂಥದ್ರ ಬಗ್ಗೆ ನಂತರದ ದಿವಸಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಇದು ಯಾವುದೇ ರೀತಿಯಾದಂಥ ಕಷ್ಟಪಡದೆ ಬೆವರು ಸುರಿಸೋದೇನೆ ಸುಲಭವಾಗಿ ಸಿಗುವಂತಹ ದುಡ್ಡು. ಆ ರೀತಿಯಾಗಿ ಕೋಟಿಗಟ್ಟಲೆಯಲ್ಲಿ ದುಡ್ಡಿನ, ಲಕ್ಷಗಟ್ಟಲೆಯಲ್ಲಿ ದುಡ್ಡಿನ ವ್ಯವಹಾರ ನಡೀತಾ ಇರುವಾಗ ಸಹಜವಾಗಿಯೇ ದೊಡ್ಡ ಕುಳಗಳ ಬೆಂಬಲವೂ ಕೂಡ ಸಿಗ್ತಾ ಹೋಗುತ್ತೆ. ಅಧಿಕಾರಿಗಳು ಮತ್ತು ಉದ್ಯಮಿಗಳ ಜೊತೆಯೂ ಕೂಡ ಈತ ನಿರಂತರ ಸಂಪರ್ಕದಲ್ಲಿ ಇದ್ದಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಒಂದೊಂದೇ ಅಂಶಗಳು ಶ್ರೀಕಿ ವಿಚಾರದಲ್ಲಿ, ಯಾಕಂದ್ರೆ ಶ್ರೀಕಿ ನಿಜಕ್ಕೂ ಬಹಳ ನಿಗೂಢವಾಗಿರುವಂತಹ ವ್ಯಕ್ತಿ ಈತ. ತನಿಖೆಯನ್ನ ಆರಂಭಿಸಿದಂತಹ ಸಿಸಿಬಿ ಬಳಿಕ ಇದು ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಅದಾದ ನಂತರ ಈ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾಯಿಸಲಾಗುತ್ತೆ. ಸಿಬಿಐ ಮತ್ತು ಇಡಿ ಕೂಡ ಬಿಟ್ಕಾಯಿನ್ ಹಗರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಯಾಕೆಂದ್ರೆ ಮೊದಲೇ ಹೇಳಿದಂಗೆ ಇದರಲ್ಲಿ ಅಂತಾರಾಷ್ಟ್ರೀಯ ಜಾಲವೂ ಕೂಡ ಸುತ್ತಿಕೊಂಡಿರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರವೂ ಕೂಡ ಇದರಲ್ಲಿ ಸುತ್ತಿಕೊಂಡಿರುವಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 17 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ, ಇಡೀ ದಾಳಿಯನ್ನು ನಡೆಸಿದೆ. ಇದರ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ನಡುವೆ ವಾಕ್ಸಮರ ನಡೀತಾ ಇದೆ. ಇಡೀ ದಾಳಿ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಜಿದ್ದಾಜಿದ್ದಿ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಬಗ್ಗೆ ರೇಡ್ ಆಗೋದಾದ್ರೆ ಅದು ಬಿಜೆಪಿ ನಾಯಕರ ಮನೆಗೂ ಆಗಬೇಕಾಗಿತ್ತು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಪ್ರಕಾರ ಬಿಜೆಪಿ ನಾಯಕರ ಮನೆಗಳಿಗೂ ಕೂಡ ಆಗಬೇಕಿತ್ತು. ಚಾರ್ಜ್ ಶೀಟ್ನಲ್ಲಿ ಬಿಜೆಪಿಗರು ಇದ್ರೂ ಯಾಕೆ ದಾಳಿ ಮಾಡಿಲ್ಲ ಅಂತೇಳಿ ಅವರು ಇಡೀ ದಾಳಿಯನ್ನ ಟೀಕಿಸಿದ್ದಾರೆ. ಆದರೆ ಬಿಜೆಪಿಯವರು ಕೂಡ ಸೂಕ್ತ ಸಾಕ್ಷ್ಯಗಳನ್ನು ಇಟ್ಟುಕೊಂಡೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನುವಂತಹ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇಡಿ ದಾಳಿಯ ಬಗ್ಗೆ ಅದೇ ಯಾವ ರೀತಿಯಾಗಿ ಮಾಹಿತಿಗಳಿಂದ ಹೋಗುತ್ತಿಲ್ಲ, ಆದರೆ ಸೂಕ್ತ ಸಾಕ್ಷ್ಯಾಧಾರಗಳಿದ್ದೇನೆ ಅವರು ದಾಳಿ ನಡೆಸಿದ್ದಾರೆ ಅಂತ ಹೇಳ್ತಿದ್ದಾರೆ. ತಮ್ಮ ಮೇಲಿನ ಆರೋಪವನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಸಮರ್ಥನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಬಿಜೆಪಿ ನಾಯಕರುಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಹೇಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀವಿ. ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ ಅವ್ರ ಸ್ಪಷ್ಟ ಅವರ ಇಡಿ ಅವ್ರು ಹೇಳಬೇಕಲ್ಲ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. IT, ED, CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇದು ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದಷ್ಟೇ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ
ತನಿಖೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂತ ಪ್ರಶ್ನೆ ಬರಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ಇವತ್ತೇನೇ ರೈಡ್ಗಳು ಆಗ್ತಿರೋಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಹುಟ್ಟಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ ಬಿಟ್ಕಾಯಿನ್ ಆಗಿದೆ, ಬಿಟ್ಕಾಯಿನ್ ತನಿಖೆ ಆಗಬೇಕು. ಎಕ್ಸಾಕ್ಟ್ಲಿ ಇರುವಂತ ಏನಂದ್ರೆ ಬಿಟ್ಕಾಯಿನ್ ಹಗರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ, ಯಾವೆಲ್ಲ ಪ್ರಭಾವಿಗಳು ಇನ್ವಾಲ್ವ್ ಆಗ್ತಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು. ಇದರಲ್ಲಿ ರಾಜಕೀಯ ಅಲ್ಲ ಬೇಕಾಗಿರೋದು. ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗಬೇಕಾಗಿರೋದು ಅನಿವಾರ್ಯ.